ರಂಗನಾದ ಹರಿಯೋ ಆತಲಿಂಗನಾದ ಹರನು ಈತರಂಗ ಆತಲಿಂಗ ಕಂಗಳು ಮೂರುಳ್ಳವನಾತ ಮಂಗಳದಿ ವೇಷನೀತ ತುಂಗ ಹೆಣವನ ಕಟ್ಟೆ ರಂಗನೀತಲಿಂಗನಾಥ ಈತರಂಗನಾದ ಹರಿಯೋ ಆತಲಿಂಗನಾದ ಹರನು ಈತ ಹರಿಯೋ ಆತ ಹರನು. ಎಲ್ಲರಿಗೂ ಮೊಟ್ಟ ಮೊದಲಿಗೆ ನಾಗರ ಚೌತಿ ಹಾಗೂ ಪಂಚಮಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಗಿರಿಯಮ್ಮನವರ ಆರಾಧನೆಯ ಪರ್ವಕಾಲದಲ್ಲಿ ತಾವೆಲ್ಲರೂ ಸೇರಿದ್ದೀರಿ. ಒಂದು ಯಾವಾಗೂ ಏನಾದ್ರೂ ಒಂದು ನಾವು ಮಾತಾಡ್ಬೇಕಾದ್ರೆ ಅಥವಾ ಏನಾದ್ರೂ ಒಂದು ನಮಗೆ ಒಳ್ಳೆಯ ಘಟನೆ ನಮ್ಮ ಜೀವನದಲ್ಲಿ ಬಂದಿದೆ ಅಂತಂದ್ರೆ ನಾವು ಹೇಳ್ತೀವಿ ಮಾತಲ್ಲಿ. ನಮ್ಮ ಗುರುಗಳು ನಮ್ಮ ಹಿರಿಯರು ಮಾಡಿದ ಆಶೀರ್ವಾದದ ಫಲ ಅಥವಾ ಅವರು ಮಾಡಿದ ಪುಣ್ಯದ ಫಲ ನಮ್ಗೆ ಇವತ್ತು ಒದಗಿ ಬಂದಿದೆ ಅಂತ ಹೇಳ್ತೀವಿ. ಇನ್ನು ಒಂದು ಇವತ್ತು ಗಿರಿಯಮ್ಮನ ಪ್ರಶಸ್ತಿ ನನಗೆ ಬಂದಿದೆ ಅಂತಂದ್ರೆ ನಾನು ಅಂತ ಸಾಧನೆಯನ್ನು ಖಂಡಿತ ನಾನು ಮಾಡಿಲ್ಲ. ಬಟ್ ಮುಂದೆ ಜ್ಞಾನ ಭಕ್ತಿ ಧರ್ಮ ವೈರಾಗ್ಯದ ಹಾದಿಯಲ್ಲಿ ನಡೆಸಲಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನ ನನ್ನಲ್ಲಿರುವ ಭಗವಂತ ಸ್ವೀಕರಿಸಿದ್ದಾನೆ ಅಂತ ಹೇಳ್ತಿದ್ದೀನಿ. ಇನ್ನೊಂದು ಹೇಳ್ಬೇಕಂತಂದ್ರೆ ಶಾಂತರಾಗೋತ್ತಮ ಅವರು ಗೃಹಸ್ಥ ಜೀವನ ಸಾಧನೆಗೆ ಅಡ್ಡಿಯಲ್ಲ ಅನ್ನೋದನ್ನ ನಮಗೆ ಹರಿದಾಸರು ನಮಗೆ ತೋರಿಸ್ಕೊಟ್ರು. ಹರಿದಾಸರು ಅಂದ ತಕ್ಷಣ ನಮ್ಮ ಜೀವನದಲ್ಲಿ ನಮ್ಮ ಸ್ಮೃತಿ ಪಟಲದಲ್ಲಿ ಬರೋದು ಪುರಂದರದಾಸರು, ಗೋಪಾಲದಾಸರು, ವಿಜಯದಾಸರು, ಜಗನ್ನಾಥದಾಸರು ಹಾಗಾಗಿ ಹರಿದಾಸ ಪರಂಪರೆಯ ಬರ್ತಾ ಹೋಗುತ್ತೆ. ಹಾಗಾದ್ರೆ ಹೆಣ್ಮಕ್ಳು ಸಾಧನೆಯನ್ನ ಮಾಡಿಲ್ವಾ? ಪ್ರತಿಯೊಬ್ಬ ಇಲ್ಲಿ ಯಾರ್ಯಾರು ಕೂತಿದ್ದೀರೋ ಪ್ರತಿಯೊಬ್ಬ ಮಹಿಳೆ ಕೂಡ ತನ್ನ ಜೀವನವನ್ನ ತನ್ನ ಜೀವನದ ಕಾಲುಭಾಗವನ್ನ ತನ್ನ ತವರು ಮನೆಯಲ್ಲಿ ಕಲಿತಾಳೆ. ಎಲ್ಲರ ಪ್ರೀತಿಯ ಒಡನಾಟದಲ್ಲಿ ಆಕೆ ಬೆಳೆದಂತಹ ಕೂಸು ಪರಿಚಯವೇ ಇಲ್ಲದಂತಹ ಇನ್ನೊಂದು ಮನೆಗೆ ಹೋಗಿ ಆಕೆ ತನ್ನ ಆಸೆಗಳನ್ನ ತನ್ನ ಕನಸುಗಳನ್ನ ಎಲ್ಲವನ್ನು ಬದಿಗೊತ್ತಿಕೊಂಡು ಮನೆಯವರ ಇಚ್ಛಾನುಸಾರವಾಗಿ ಅವರ ಮನೆ ಪದ್ಧತಿ ಏನಿದೆ, ಅವರ ಮನೆ ಆಚಾರ ಏನಿದೆ, ವಿಚಾರ ಏನಿದೆ, ಇದೆಲ್ಲವನ್ನ ಕೇಳಿ ತಿಳಿದುಕೊಂಡು ಇಡೀ ಜೀವನವನ್ನ ಆ ಇನ್ನೊಂದು ಮನೆಗೆ ಸವಿಸ್ತಾಳಲ್ಲ, ಆಕೆ ಪ್ರತಿಯೊಂದು ಹೆಣ್ಣುಮಗಳು ಮಹಾಲಕ್ಷ್ಮಿಯ ಸ್ಥಾನದಲ್ಲಿರುವ ಸಾಧಕಿ ಅಂತ ನಾನು ಹೇಳ್ಬಹುದು. ಹಾಗಾಗಿ ನಾವು ಏನನ್ನೋ ಒಂದು ಮಾಡಿದ್ರೆ, ಒಂದು ಗ್ರಂಥವನ್ನು ಬರೆದ್ರೆ ಅದು ಸಾಧನೆ ಅಂತ ಖಂಡಿತ ದಯವಿಟ್ಟು ಭಾವಿಸಬೇಡಿ. ಇಲ್ಲಿರುವ ಪ್ರತಿ ಮಾತೆಯರು ಕೂಡ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿ ಸಾಧನೆಯನ್ನು ಮಾಡ್ತಾ ಬಂದಿದ್ದೀರಿ. ಇವತ್ತು ನೀವು ಗೃಹಸ್ಥ ಜೀವನದಲ್ಲಿ ನೀವು ನಿಮ್ಮ ಗಂಧವನ್ನ ತೆಗೆದೇ ಇದ್ದಿದ್ರೆ ನಿಮ್ಮ ಕಷ್ಟಗಳನ್ನ, ನಷ್ಟಗಳನ್ನ, ನೋವು ನಲಿವುಗಳನ್ನ ಎಲ್ಲವನ್ನು ಸಮತೋಲನ ಮಾಡಿಕೊಂಡು ಒಂದು ಕುಟುಂಬ ಇವತ್ತು ಮುಂದುವರೆದಿದೆ ಅಂದ್ರೆ ಅದಕ್ಕೆ ಒಬ್ಬ ಗೃಹಿಣಿಯೇ ಸಾಕ್ಷಿ ಅಂತ ಹೇಳ್ಬೋದು. ಆಕೆ ಅಲ್ಲಿ ಗಟ್ಟಿತನದಿಂದ ಇದ್ರೆ ಮಾತ್ರ ಒಂದು ಕುಟುಂಬ ನೋಡ್ಲಿಕ್ಕೆ ಚಂದ ಕಾಣಿಸ್ತದೆ. ಇವಾಗ ತಪ್ಪು ತಿಳಿಬೇಡಿ, ಅನ್ಯथा ಭಾವಿಸಬೇಡಿ. ಪುರುಷರು ಎಲ್ಲಾದ್ರೂ ಒಬ್ಬರೇ ಇದ್ರೆ ಅವರಿಗೆ ಜೀವನದ ಸವಿ ಅನುಭವಿಸ್ಲಿಕ್ಕೆ ಬಾರದವ್ರಿಗೆ. ಆದ್ರೆ ಹೆಣ್ಮಕ್ಳು ನಾವು ಹಂಗಲ್ಲ. ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ನಾವು ಸಂತೋಷವನ್ನ ಕಾಣ್ತೇವೆ, ಅರ್ಶನ ಕುಂಕುಮಕ್ಕೆ ಕರಿತೇವೆ, ಬನ್ನಿ ಹೋಗಿ ಅಂತ ಏನೋ ಒಂದು ಮಾತಾಡ್ತೇವೆ. ಶಾಂತರಾಗೋತ್ತಮ ಅಮ್ಮನ ಬಗ್ಗೆ ಹೇಳ್ಬೇಕು ಅಂತ ಈ ವಿಷಯಕ್ಕೆ ನಾನು ಬಂದೆ. ಹೌದು, ನಮ್ಮ ಸಾಧನೆ ಏನಪ್ಪಾ, ತಂದೆ ತಾಯಿ ಅಜ್ಜಿ ತಾತ ಏನ್ ಸಂಸ್ಕಾರ ಕೊಡ್ತಾರೋ ಅದನ್ನ ನಾವು ಕಂಡು ಬೆಳಿತಾ ಇರ್ತೀವಿ. ಹೌದು, ಅಕ್ಕ ಬಾರೆ ತಂಗಿ ಬಾರೆ ಯಾಕೆ ಸುಮ್ಮನೆ ಕೂತಿದೀಯಾ, ಸುಮ್ಮನೆ ಕಾಲಹರಣ ಮಾಡೋದು ಬೇಡ ಅಂತ ಹೇಳಿ ಅಕ್ಕರೆಯಿಂದ ತನ್ನ ತೆಕ್ಕೆಗೆ ಹಾಕಿಕೊಂಡಂತ ಶಾಂತರಾಗೋತ್ತಮ ಅವರು ಕೆಲವೊಂದು ಕಟ್ಟೆ ರಂಗನಾಥ ಭಕ್ತದ ವೃಂದವನ್ನ ಕಟ್ಟಿದ್ರು. ಅದು ಸಣ್ಣ ಮಾತಲ್ಲ, ಅದು ಬಹಳ ದೊಡ್ಡ ಸಾಧನೆ. ಇವತ್ತು ಗಿರಿಯಮ್ಮನ ಸ್ಥಾನದಲ್ಲಿ ಅವಳ ತವರೂರಿನಲ್ಲಿ ನಿಮ್ಮೆಲ್ಲರ ಸನ್ನಿಧಾನದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈಗ ಹಿರಿಯರ ಎದುರಿಗೆ ಈ ಪ್ರಶಸ್ತಿ ಅಂದ್ರೆ ಇದೊಂದು ಆಶೀರ್ವಾದದ ಫಲ ಅಂತ ನಾನು ಭಾವಿಸ್ತೇನೆ ಹೊರತು ಅದು ಯಾವತ್ತೂ ನನ್ನ ದೊಡ್ಡ ಸ್ಥಿತಿ ಅಂತ ನನ್ನ ತಲೆಗೆ ತಗೊಂಡಿಲ್ಲ, ತಗೊಳ್ಳೋದಿಲ್ಲ. ನಾನು ಏನೋ ಮಾಡಿದ್ದೀನಿ ಅನ್ನೋ ಭಾವನೆ ಯಾವತ್ತೂ ನಮ್ಮಲ್ಲಿ ಬರ್ಕೊಡ್ದು. ಯಾಕೆಂದ್ರೆ ನಾವು ಹಿಂದೆ ಮಾಡಿರೋದು ಏನೂ ಇಲ್ಲ, ಮುಂದೆ ಮಾಡ್ಬೇಕಾಗಿದ್ದು ಬಹಳಷ್ಟಿದೆ. ಹಾಗಾಗಿ ಸಮಯವನ್ನ ವ್ಯರ್ಥ ಮಾಡದೆ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕು. ಹೇಗಪ್ಪ ಮಾಡ್ಕೊಳ್ಳೋದು? ನನಗೇನೋ ಸಾಧನೆ ಮಾಡ್ಲಿಕ್ಕೆ ಆಗ್ತಿಲ್ಲ, ನನ್ ಕೈ ಏನೂ ಆಗ್ತಿಲ್ವಾ? ಬೇಡ, ಸಜ್ಜನರ ಜೊತೆಗೆ ಬನ್ರಿ, ಹೋಗೋಣ. ಅವರು ಪಾತ್ರರ ಸಂಗಡ ಯಾತ್ರೆ ಮಾಡಿರೋಂತಲ್ಲ ಶಾಂತರಾಗೋತ್ತಮವ್ರಿಗೆ ಎಷ್ಟು ಜನರನ್ನ ಸೇರಿಸಿದ್ದಾರೆ ಹೇಳಿ. ಇವತ್ತು ಹರಿದಾಸ ಪರಂಪರೆಯಲ್ಲಿ ನಾವು ಹೆಣ್ಮಕ್ಳ ಹೆಸರನ್ನ ಕೇಳಬೇಕಾದ್ರೆ ಮೊಟ್ಟ ಮೊದಲಿಗೆ ಪ್ರಥಮ ಮಹಿಳಾ ಹರಿದಾಸ ಅಂತ ಗುರುತಿಸೋದು ಗಲಗಲಿ ಅವನನ್ನ. ಗಲಗಲಿ ಅವ್ವ, ಹರಪನಹಳ್ಳಿ ಭೀಮವ್ವ, ಗಿರಿಯಮ್ಮ, ಇವರು ಎಂತ ಶ್ರೇಷ್ಠ ಪರಂಪರೆಯನ್ನ ನಮಗೆ ಇವತ್ತು ಕೊಟ್ಟಿದ್ದಾರೆ. ಅದು ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಗಲಗಲಿ ಒಂದು ಚಿಕ್ಕ ಕೂಸು ವಯಸ್ಸಾದವ್ರನ್ನ ಮದುವೆ ಆಗಿ ಭಗವಂತನ
ಆಕೆ ಒಂದು ಬಹಳ ದೊಡ್ಡ ಸಾಧನೆಯನ್ನು ಮಾಡಿಕೊಟ್ರು. ಇಲ್ಲಿ ಶ್ರಾವಣ ಮಾಸ ಬಂತು ಅಂತಂದ್ರೆ ಹರಪನಹಳ್ಳಿ ಭೀಮವನ ಶ್ರಾವಣ ಶುಕ್ರವಾರದ ಹಾಡುಗಳು, ಆ ಹಾಡುಗಳಲ್ಲಿ ಆಕೆ ಬರೆದಿರುವಂತಹ ಪಂಚಭಕ್ಷದ ಎಲ್ಲ ಭಕ್ಷ್ಯಗಳದ್ದಾಗಲಿ, ಶನಿವಾರದ ದಿನ ನಾವು ಮಾಡುವಂತಹ ಅಡುಗೆಗಳಾಗಲಿ, ಸಂಪ್ರದಾಯದ ವಿಷಯವನ್ನಾಗಿ ಇಟ್ಟುಕೊಂಡು ಆಕೆ ತನ್ನ ಸಾಹಿತ್ಯವನ್ನ ರಚನೆ ಮಾಡಿ ನಮಗೆ ಕೊಟ್ಲು. ಆದ್ರೆ ಗಿರಿಯಮ್ಮ ಪವಾಡ ಪುರುಷಳು. ನಾವು ಅಂದ್ರೆ ಜೀವನದಲ್ಲಿ ಈ ಕಲಿಯುಗದಲ್ಲಿ ಆಕೆ ರಂಗನಾಥನನ್ನ ತನ್ನ ಮಗುವಾಗಿ ಎತ್ತಿಕೊಂಡು ಬಂದವಳು. ತ್ರಿಕಾಲ ಜ್ಞಾನಿಗಳಾದ ಗೋಪಾಲದಾಸರಿಂದ ಅಂಕಿತವನ್ನ ಪಡೆದುಕೊಂಡಂತವಳು. ಅಂಥ ಗಿರಿಯಮ್ಮನ ಪರಂಪರೆ ಮುಂದುವರಿಲಿ. ಒಮ್ಮೆ ಹೇಳಿದ್ರು ಪುರಂದರದಾಸರು, ಹೆಂಡತಿ ಸಂತತಿ ಸಾಗರವಾಗಲಿ ಅಂತ. ಅಂತ ಹೆಂಡತಿ ಸಂತತಿ ಸಾಗರವಾಗಿರೋದಕ್ಕೆ ನಮ್ಮ ಶಾಂತಾರಾಮತ್ಮ ಅವರ ಸಾಕ್ಷಿಗಂತೂ ಇಷ್ಟಪಟ್ಟು ಸಂತತಿಯನ್ನ ಬೆಳೆಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ, ಇಂತಹ ಜ್ಞಾನದ ಕಾರ್ಯದಲ್ಲಿ ನಮ್ಮನ್ನ ಭಾಗಿ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ಪ್ರಣಾಮವನ್ನ ಸಲ್ಲಿಸ್ತಾ, ಈ ಏನು ಕಾರ್ಯಕ್ರಮವನ್ನು ಈ ಆರಾಧನೆಯನ್ನು ಮಾಡ್ತಾ ಇದ್ದೀರೋ, ಈ ಒಂದು ಅವಕಾಶವನ್ನು ಕೊಟ್ಟಿರುವ ತಮ್ಮೆಲ್ಲರಿಗೂ ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಆಶೀರ್ವಾದವನ್ನು ಬೇಡ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ರಂಗನಾದ ಹರಿಯೋ ಆತಲಿಂಗನಾದ ಹರನು, ಈತರಂಗ ಆತಲಿಂಗ. ಕಂಗಳು ಮೂರುಳ್ಳವನಾತ ಮಂಗಳದಿ ವೇಷನೀತ, ತುಂಗ ಹೆಣವನ ಕಟ್ಟೆ ರಂಗನೀತ ಲಿಂಗನಾಥ, ಈತರಂಗನಾದ ಹರಿಯೋ ಆತಲಿಂಗನಾದ ಹರನು, ಈತ ಹರಿಯೋ ಆತ ಹರನು.